ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ, ಶ್ರೀ ಜಗನ್ನಾಥದಾಸಾರ್ಯರು ರಚಿಸಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು ಈ 13ನೆಯ ನುಡಿಯ ಮುಂದುವರಿದ ಭಾಗವನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ. ನಿನ್ನೆ ದಿನ ನೋಡಿದ್ವು ಕ್ಲೇಶಗಳು ಮತ್ತು ಆನಂದಗಳು, ದುಃಖ ಮತ್ತು ಸುಖಗಳು ಎಲ್ಲವೂ ಕೂಡ ಭಗವಂತನ ಅಧೀನವೇ. ಅದರೊಟ್ಟಿಗೆ ಸಮಾಸಮ ಬ್ರಹ್ಮ ಸದಾಶಿವರು ಶ್ರೀ ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮದೇವರು ಮತ್ತು ಉಳಿದ ದೇವತೆಗಳು ಎಲ್ಲರೂ ಕೂಡ ಭಗವಂತನ ಅಧೀನರು. ಆದರೆ ಇಲ್ಲಿ ಕ್ಲೇಶಗಳು ಮತ್ತು ಆನಂದಗಳು ಈ ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ಶ್ರೀ ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ದೇವತೆಗಳಿಗೆ ಇದೆಯೇ ಅಂದರೆ ಈ ಸರ್ವ ಜೀವರಿಗೆ ಕ್ಲೇಶಾನಂದಗಳು ಇವೆ. ಅವು ಎಲ್ಲವೂ ಕೂಡ ಈಶನ ಅಧೀನವೇ. ಈ ಸ್ವಾತಂತ್ರ್ಯತ್ವ ಅವರಿಗೆ ಇಲ್ಲ. ಅದರೊಟ್ಟಿಗೆ ಈ ಪಾರತಂತ್ರ ಅನ್ನೋದು ಈ ಸ್ವತ್ತಮರಾಗಿರ್ತಕ್ಕಂತಹ ದೇವತೆಗಳ ಅಧೀನ ಇದೆಯಾ ಇಲ್ಲ ಅನ್ನೋದನ್ನು ನೋಡೋದಾದರೆ, ಇವರಲ್ಲಿ ಬ್ರಹ್ಮದೇವರು, ಹಾಗೆಯೇ ಮುಖ್ಯಪ್ರಾಣದೇವರು, ಭಾರತೀ ದೇವಿಯರು, ಸರಸ್ವತಿ ದೇವಿಯರು ಮತ್ತು ಶ್ರೀ ರಮಾದೇವಿಯರಿಗೆ ಆನಂದ ಮಾತ್ರ, ಅವರಿಗೆ ಕ್ಲೇಶವಿಲ್ಲ. ಆದರೆ ರುದ್ರಾದಿ ತೃಣಾಂತರಿಗೆ ಕ್ಲೇಶಾನಂದಗಳು ಈಶಾಧೀನ ಎನ್ನುವಂತಹ ನಿಟ್ಟಿನಲ್ಲಿ ನಾವು ಅರ್ಥವನ್ನು ಮಾಡಿಕೋಬೇಕು. ಈ ಪ್ರಾಣಿಗಳಿಗೆ ಅಥವಾ ಈ ತ್ರಿವಿಧ ಚೇತನರಿಗೆ ಕ್ಲೇಶವಾಗಲಿ, ದುಃಖವಾಗಲಿ ಅಥವಾ ಆನಂದವಾಗಲಿ ಸ್ವತಂತ್ರವಾಗಿ ಶ್ರೀ ರಮಾದೇವಿಯರು, ಬ್ರಹ್ಮಾದಿ ದೇವತೆಗಳು ಯಾರು ಕೊಡಲಾರರು. ಹಾಗೆಯೇ ಇದನ್ನು ತಪ್ಪಿಸೋಕೆ ಅವರು ಸಮರ್ಥರಲ್ಲ ಅಲ್ವಾ? ಯಾಕೆಂದರೆ ಅವರು ಕೂಡ ಶ್ರೀಹರಿಯ ಅಧೀನರೇ. ಈಶಾಧೀನ, ಹಾಗೆಯೇ ಶ್ರೀಹರಿಯ ಇಚ್ಛಾನುಸಾರವಾಗಿಯೇ ಅವರು ಕೆಲಸವನ್ನು ನಿರ್ವಹಿಸ್ತಾರೆ. ಆದ್ದರಿಂದ ಈ ಲೋಕದಲ್ಲಿ ಕ್ಲೇಶಗಳು, ಆನಂದಗಳು ಇವು ಎಲ್ಲವೂ ಕೂಡ ಈಶನ ಅಧೀನವೇ. ಆದ್ದರಿಂದ ನಾವುಗಳು ದ್ವೇಷ ಮತ್ತು ಸ್ನೇಹ ಇವು ಯಾವುದನ್ನು ಹೊಂದದೇನೆ ಸಮಚಿತ್ತರಾಗಿ ಇರಬೇಕು. ದ್ವಂದ್ವ ರೀತಿಯಾಗಿರುವಂತಹ ಚಿಂತನೆಯಲ್ಲಿಯೂ ಭಗವಂತನ ಚಿಂತನೆಯೇ, ದ್ವಂದ್ವ ರೀತಿಯಾಗಿರುವಂತಹ ಸಂದರ್ಭದಲ್ಲಿಯೂ ಕೂಡ ಭಗವಂತನ ಚಿಂತನೆಯೇ ಮಾಡಬೇಕು. ಈ ಜ್ಞಾನಾನುಸಂಧಾನ ಪೂರ್ವಕವಾಗಿ ಶ್ರೀಹರಿಯಲ್ಲಿ ಏಕಾಗ್ರಚಿತ್ತರಾಗಿ ಆ ಆರಾಧನೆಯಲ್ಲಿ ತೊಡಗುವುದೇ ಫಲ ಎಂದು ಹೇಳ್ತಾ ಇದ್ದಾರೆ ದಾಸಾರ್ಯರು. ಮುಂದಿನ ಸಾಲನ್ನು ನೋಡಿಕೊಂಡು ಬರೋಣ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ. ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು. ಈ ಶ್ರೀ ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಈಶಿತವ್ಯರು, ಈಶನ ನಿಯಮನಕ್ಕೆ ಒಳಪಟ್ಟಿರ್ತಕ್ಕಂಥವರು, ಈಶನ ಅಧೀನರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪರೇಶನಲ್ಲದೆ, ಈ ಎಲ್ಲವನ್ನ ಕೊಡ್ತಕ್ಕಂತಹ, ಎಲ್ಲವನ್ನು ನಿಯಮನ ಮಾಡ್ತಕ್ಕಂತಹ
ಪರಮ ಶ್ರೇಷ್ಠವಾಗಿರುವಂತಹ ಶ್ರೀಹರಿ, ಸರ್ವೋತ್ತಮರಾಗಿರುವಂತಹ ಶ್ರೀಹರಿ ಇಲ್ಲದೇನೆ ತನ್ನಿಂದ ತಾನೇ ಆಗ್ತಕ್ಕಂತಹ, ಅಥವಾ ಯದ್ಯಪಿ ಅದನ್ನು ಶ್ರೀ ಮುಖ್ಯ ಪ್ರಾಣದೇವರು ನಡೆಸಿಕೊಟ್ಟರೂ ಕೂಡ ನಮ್ಮ ಒಂದು ನಿಗ್ರಹಕ್ಕೆ ಇಲ್ಲದೇನೆ ಮಾಡ್ತಕ್ಕಂತಹ ಈ ಕಾರ್ಯ, ಶ್ವಾಸ ಬಿಡುವ ಶಕ್ತಿ ಅದು ಕೂಡ ನಮ್ಮ ಕೈಯಲ್ಲಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಆಗಬೇಕು. ನಾವು ಸ್ವತಂತ್ರರಲ್ಲ ಎನ್ನುವಂತಹ ಚಿಂತನೆ ಪ್ರತಿಯೊಂದು ಹಂತ ಹಂತವಾಗಿ, ಒಂದೊಂದು ಹೆಜ್ಜೆ ಹೆಜ್ಜೆಗೂ ಆ ಚಿಂತನೆ ನಮಗಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ, ಅಷ್ಟು ಕೂಡ ನಿಮಗೆ ಇಲ್ಲ ಎನ್ನುವಂತಹ ಚಿಂತನೆಯನ್ನು ನಮಗೆ ಈ ಜೀವರಿಗೆ ಇಲ್ಲ ಎನ್ನುವಂತಹ ಚಿಂತನೆಯನ್ನು ಮಾಡಬೇಕು. ಈ ಶ್ವಾಸ ಬಿಡುವುದಕ್ಕೆ ಶಕ್ತಿ ಲೇಶವಾದರೂ, ಲವಲೇಶ ಅಂತ ಹೇಳ್ತೇವೆ, ಪೂರ್ತಿ ಚಿಕ್ಕದಾಗಿಯೂ ಕೂಡ ನಮ್ಮಲ್ಲಿ ಇಲ್ಲ. ಇನ್ನು ದೇವತೆಗಳೇ ಎಲ್ಲರೂ ಕೂಡ ಶ್ರೀಹರಿಯ ಅಧೀನ ಅಂತ ಹೇಳಿದ್ರೆ, ಇನ್ನು ತೃಣಾಂತ ಜೀವರು ಕರ್ಮ ಯೋನಿಜರಾಗಿರ್ತಕ್ಕಂಥ ನಮ್ಮ ಪಾಡೇನು, ನಾವು ಹೇಗೆ ಚಿಂತನೆ ಮಾಡಬೇಕು? ಅದಕ್ಕೆ ನೋಡಿ, ಇಲ್ಲಿ ನಮ್ಮನ್ನು ಅವರು ಹಾಳು ಮಾಡ್ತಾ ಇದ್ದಾರೆ ಅಥವಾ ಅವರಿಂದ ನಮ್ಮ ಕೆಲಸ ಹಾಳಾಯಿತು ಎನ್ನುವಂತಹ ಚಿಂತನೆಯನ್ನು ನಾವು ಯಾವತ್ತಿಗೂ ಮಾಡದೇನೆ, ಎಲ್ಲರೂ ಕೂಡ ಅಥವಾ ಇವರು ನಮ್ಮನ್ನು ಕಾಪಾಡಿದರು, ಇವರಿಂದ ನಮ್ಮ ಕೆಲಸ ಹಾಳಾಯಿತು, ಅಥವಾ ಇದೆಲ್ಲವಕ್ಕೂ ಕಾರಣ ಇವರೇ ಎಂದು ನಾವು ದ್ವೇಷ ಮತ್ತು ಸ್ನೇಹಗಳನ್ನು ಮಾಡ್ತಾ ಇದ್ದೇವಲ್ಲ, ಅದಕ್ಕೆ ಯಾರು ಕಾರಣರು? ನೋಡಿ, ಇದೆಲ್ಲಕ್ಕೂ ಕಾರಣೀಭೂತರಾಗಿರ್ತಕ್ಕಂಥವರು, ಕಾರಣಕರ್ತರಾಗಿರ್ತಕ್ಕಂಥವರು ಯಾರು? ಅವರೇ ಶ್ರೀಹರಿ, ಶ್ರೀಮನ್ನಾರಾಯಣ. ನೋಡಿ, ಯದ್ಯಪಿ ಭಗವಂತರಿಗೆ ಕ್ಲೇಶ ಕೊಡಬೇಕು ಅಂತ ಅನಿಸಿದರೆ ಅದನ್ನು ಯಾರಿಂದಲೂ ಕೂಡ ತಪ್ಪಿಸೋಕ್ಕಾಗಲ್ಲ. ನೋಡಿ, ಯಾವುದೋ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಳೋಣ, ಅದಕ್ಕೊಂದು ಯೋಜನೆ ಹಾಕ್ಕೊಂಡಿರ್ತೇವೆ, ಇದು ಹೀಗೆ ಆಗಬೇಕು, ಇವರನ್ನು ಕರಿಬೇಕು, ಇವರಿಗೆಲ್ಲ ಹೀಗೆಲ್ಲ ಮಾಡಬೇಕು. ನಮ್ಮ ಯೋಜನೆಗಳು ಆ ರೀತಿ ಇರ್ತವೆ. ಯಾಕೆಂದರೆ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ ಯೋಜನೆ ಬಹು ಮುಖ್ಯವಾಗಿರುತ್ತೆ. ಆ ಯೋಜನೆಯ ಪ್ರಕಾರವೇ ನಾವು ನಡೆದುಕೊಂಡರೂ ಕೊನೆಗೆ ನಮ್ಮ ಕೈ ಮೀರಿ ಇನ್ನೇನೋ ಆಗಿಬಿಟ್ಟಿರತ್ತೆ ಅಲ್ವಾ? ಈ ಸಂದರ್ಭ ಎಲ್ಲರ ಜೀವನದಲ್ಲೂ ಬಂದಿರುತ್ತೆ ಅಲ್ವಾ? ಹಾಗಿದ್ದಾಗ ಈ ಎಲ್ಲ ಯೋಜನೆಗಳು ನಮ್ಮ ಪ್ರಕಾರವಾಗುತ್ತಾ? ಯಾವುದೂ ಇಲ್ಲ, ಎಲ್ಲವೂ ಶ್ರೀಹರಿಯ ಅಧೀನವೇ. ಅದಕ್ಕೆ ನರಚಿತ್ತಕ್ಕೆ ಬಂದುದು ಲವಲೇಶವು ನಡೆಯದು ಶ್ರೀಹರಿಯ ಚಿತ್ತ ಸತ್ಯ ಅಂತ ದಾಸಾರ್ಯರ ಮಾತು. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಈಶನ ಸಂಕಲ್ಪ, ಶ್ರೀಹರಿಯ ಸಂಕಲ್ಪವೇ. ಶ್ರೀಹರಿ ಸಂಕಲ್ಪಿಸಿದ್ದನ್ನೇ ನಾವು ಅನುಭವಿಸಬೇಕು. ಈ ರೀತಿಯಾಗಿರುವಂತಹ ಅನುಸಂಧಾನ ಮತ್ತು ದ್ವಂದ್ವ ಸಹನೆ, ಸುಖದಲ್ಲಿ ಹಿಗ್ಗದೆ ದುಃಖದಲ್ಲಿ ಕುಗ್ಗದೆ ಒಂದೇ ರೀತಿಯಾಗಿ ಶ್ರೀಹರಿ ಎಲ್ಲವೂ ನಿನ್ನ ಅಧೀನ, ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ಎನ್ನುವಂತಹ ಈ ಸಹನೆಯಿಂದ ನಾವು ಜೀವನ ಮಾಡಬೇಕು, ಸಾಗಿಸಬೇಕು. ಹಾಗಿದ್ದರೆ ಮಾತ್ರ ಬದುಕಿದಕ್ಕೆ ಫಲ ಇದು ಬಾಳ್ದುದಕ್ಕೆ ಎಂದು ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು. ಈಶಿತವ್ಯರು, ಆದ್ದರಿಂದ ನಾವೆಲ್ಲರೂ ಕೂಡ ಈಶಿತವ್ಯರು. ದೇವತೆಗಳೇ ಈಶಿತವ್ಯರು ಅಂದಾಗ, ಶ್ರೀಹರಿಗೆ ಅಧೀನರು ಅಂದಾಗ ಇನ್ನು ನಮ್ಮ ಪಾಡೇನು ಎನ್ನುವಂತಹ ಚಿಂತನೆಯೊಟ್ಟಿಗೆ ನಾವು ಈ ರೀತಿಯಾಗಿರುವಂತಹ ಚಿಂತನೆಯನ್ನು ಮಾಡ್ತಾ ಈ ನುಡಿಯಲ್ಲಿ ದಾಸಾರ್ಯರು ಹೇಳಿದ್ದಾರೆ ಎನ್ನುವುದನ್ನು ಚಿಂತಿಸಿ, ಮುಖ್ಯ ಪ್ರಾಣದೇವರಿಗೂ ನೋಡಿ, ಇಲ್ಲಿ ಶ್ವಾಸ ಬಿಡುವ ಶಕ್ತಿ ಲೇಶವಿಲ್ಲೆಂಬುದೇ ಅಂತ ಹೇಳಿದ್ರು. ಶ್ರೀ ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿ ಇದ್ದು ಹಂಸ ಮಂತ್ರ ಜಪ ಮಾಡಿದರೆ ನಮ್ಮ ಎಲ್ಲ ಚೇಷ್ಟೆಗಳು ನಡೆಯುತ್ತೆ, ಇಲ್ಲ ಅಂದರೆ ಇಲ್ಲ, ಅದು ಮುಖ್ಯ. ಆದರೆ ಆ ಮುಖ್ಯ ಪ್ರಾಣದೇವರಲ್ಲಿಯೂ ಪ್ರಾಣರೂಪರಾಗಿರ್ತಕ್ಕಂಥವರು ಯಾರು? ಅವರೇ ಶ್ರೀಹರಿ, ಶ್ರೀಮನ್ನಾರಾಯಣ. ಹಾಗಾಗಿ ಎಲ್ಲರೂ ಕೂಡ ಭಗವಂತನ ಅಧೀನ ಎನ್ನುವಂತಹ ಚಿಂತನೆ ಬಹು ಮುಖ್ಯವಾದದ್ದು. ಇದು ಶ್ರೀಮದಾಚಾರ್ಯರ ಮುಖ್ಯ ತತ್ವವಾಗಿದೆ. ಈ ತತ್ವದ ಪ್ರಕಾರವಾಗಿಯೇ ಜೀವಿಸಬೇಕು ಎನ್ನುವುದು ಶ್ರೀದಾಸಾರ್ಯರ ಒಂದು ಇಂಗಿತವಾಗಿದೆ. ಈ ನುಡಿಯಲ್ಲಿ ಹಿಡಿದಿಟ್ಟಿದ್ದಾರೆ. ಈ ನುಡಿಯ ತಾತ್ಪರ್ಯ ಇಷ್ಟು. ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಮುಂದಿನ ನುಡಿಯೊಂದಿಗೆ ನಾಳೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀಹರಿಯಲ್ಲಿ ಸಮರ್ಪಣೆ ಮಾಡೋಣ. ಪತಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರಿಕರ್ತ.